ಎಲ್ಲರಿಗೂ ನಮಸ್ಕಾರ. ಫೈನಲಿ ಸ್ಯಾಮ್ಸಂಗ್ ಅವರು Z Flip 4 ಲಾಂಚ್ ಮಾಡ್ತಾ ಇದ್ದಾರೆ. August 10th ಈ ಫೋನ್ ಲಾಂಚ್ ಮಾಡ್ತಾ ಇದ್ದಾರೆ. ಬನ್ನಿ ಈ ಫೋನ್ ಬಗ್ಗೆ ನೋಡೋಣ. ಈ ಫೋನ್ ಬಿಲ್ಡ್ ಕ್ವಾಲಿಟಿ ನೋಡೋದಾದ್ರೆ ಈ ಫೋನು Flip 3 ಕಂಪೇರ್ ಮಾಡಿದ್ರೆ ತುಂಬಾ ಡಿಫ್ರೆನ್ಸ್ ಏನಿಲ್ಲ, ಆಲ್ಮೋಸ್ಟ್ ಸೇಮ್ ಆಗೇ ಇದೆ. ಅಂದ್ರೆ ನಿಮಗೆ ಗ್ಲಾಸ್ ಬ್ಯಾಕ್ ಸಿಗುತ್ತೆ, ಹಿಂಜ್ ಬಂದು ನಿಮಗೆ ಮೆಟಾಲಿಕ್ ಹಿಂಜ್ ಆಗಿದೆ. ಈ ಹಿಂಜ್ ಅಲ್ಲಿ ಸ್ವಲ್ಪ ಚೇಂಜಸ್ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಇನ್ನು ಕ್ಯಾಮ್ರಾನು ಅಷ್ಟೇ, ನಿಮ್ಗೆ 2 ಕ್ಯಾಮ್ರಾ ಸಿಗುತ್ತೆ, ಮತ್ತೆ ಹಿಂದೆಗಡೆ ನಿಮ್ಗೊಂದು ಡಿಸ್ಪ್ಲೇ ಕೂಡ ಸಿಗುತ್ತೆ. ಆ್ಯಕ್ಚುಲಿ ಈ ಫೋನು Flip 3 ಕಂಪೇರ್ ಮಾಡಿದ್ರೆ ತುಂಬ ಚೇಂಜಸ್ ಏನಿಲ್ಲ, ಆಲ್ಮೋಸ್ಟ್ ಸೇಮ್ ಆಗೇ ಇದೆ. ಆದರೆ ಈ ಫೋನ್ನ ಮೇನ್ ಚೇಂಜ್ ಬಂದು ಬ್ಯಾಟ್ರಿಯಲ್ಲಿ ಮಾಡಿದ್ದಾರೆ. ಅದೇನು ಅಂತ ಹೇಳ್ತೀನಿ ಬನ್ನಿ. ಸೊ ಇನ್ನು ನೆಕ್ಸ್ಟ್ ಡಿಸ್ಪ್ಲೇ ನೋಡಿದ್ರೆ 6.7 ಇಂಚ್ ಡಿಸ್ಪ್ಲೇ ಸಿಗ್ತಾ ಇದೆ, 120 Hz ಸೂಪರ್ AMOLED ಸ್ಕ್ರೀನ್ ಸಿಗ್ತಾ ಇದೆ. ಇನ್ನು ಪ್ರೊಸೆಸರ್ ನೋಡಿದ್ರೆ ಈ ಫೋನಲ್ಲಿ ನಿಮಗೆ ಸ್ನ್ಯಾಪ್ಡ್ರ್ಯಾಗನ್ 8+ Gen 1 ಪ್ರೊಸೆಸರ್ ಸಿಗ್ತಾ ಇದೆ, ಫ್ಲಾಗ್ಶಿಪ್ ಪ್ರೊಸೆಸರ್ ಸಿಗ್ತಾ ಇದೆ, ಮತ್ತೆ Android 12 ಔಟ್ ಆಫ್ ದ ಬಾಕ್ಸ್ ಕೂಡ ಸಿಗ್ತಾ ಇದೆ. ಇನ್ನು ರ್ಯಾಮ್ ಮತ್ತು ಸ್ಟೋರೇಜ್ ಬಗ್ಗೆ ನೋಡೋದಾದ್ರೆ ನಿಮಗೆ 8GB ಮತ್ತು 128GB ಬೇಸ್ ವೇರಿಯಂಟ್ ಸಿಗುತ್ತೆ. ಆ್ಯಂಡ್ ಎಲ್ಲ ಫೋನ್ ಥರನೇ ನಿಮಗೆ 256GB ಕೂಡ ಸಿಗುತ್ತೆ. ನಾನು ಆಗಲೇ ಹೇಳಿದೆ, ಈ ಫೋನಲ್ಲಿ ಮೇನ್ ಇಂಪ್ರೂವ್ಮೆಂಟ್ ಬಂದು ಬ್ಯಾಟ್ರಿ ಲೈಫ್ ಮತ್ತು ಬ್ಯಾಟ್ರಿಯಲ್ಲಿ ಮಾಡಿದ್ದಾರೆ. ಅದೇನು ಅಂದರೆ ಹಳೆ Flip 3 ಅಲ್ಲಿ ಬ್ಯಾಟ್ರಿ ಲೈಫ್ ತುಂಬ ಕೆಟ್ಟದಾಗಿತ್ತು. 2.5 ಅವರ್ ಅಷ್ಟೇ ಬ್ಯಾಟ್ರಿ ಲೈಫ್ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದಾಗಿತ್ತು ಆ ಫೋನಲ್ಲಿ. ಆದರೆ ಈ ಫೋನಲ್ಲಿ ಸ್ಯಾಮ್ಸಂಗ್ ಅವರು ಬ್ಯಾಟ್ರಿ ಮೇಲೆ ತುಂಬ ಕೆಲಸ ಮಾಡಿ ಈ ಫೋನು ಆಲ್ಮೋಸ್ಟ್ ಬೇರೆ ಫೋನ್ಗೆ ಕಂಪೇರ್ ಮಾಡೋ ರೀತಿಯಲ್ಲಿ ಒಂದು ಬ್ಯಾಟ್ರಿ ಲೈಫ್ ಕೊಟ್ಟಿದ್ದಾರೆ, ಬ್ಯಾಟ್ರಿ ಕೂಡ ಕೊಟ್ಟಿದ್ದಾರೆ. ಅದೇನಂದರೆ ನಿಮ್ಗೆ ಈ ಫೋನಲ್ಲಿ 3700 mAh ಬ್ಯಾಟ್ರಿ ಸಿಗುತ್ತೆ. ಹೌದು, ಬೇರೆ ಫೋನ್ಗೆಲ್ಲ ಕಂಪೇರ್ ಮಾಡಿದ್ರೆ ತುಂಬ ಕಮ್ಮಿನೇ. ನೀವು ಯಾವುದೇ ಫೋನ್ ತೊಗೊಂಡ್ರು ಈಗ ನಿಮಗೆ 4000 mAh ಬ್ಯಾಟ್ರಿ ಸಿಗುತ್ತೆ. ಆದರೆ ಈ ಫೋನಲ್ಲಿ ಆಲ್ಮೋಸ್ಟ್ 300 mAh ಕಮ್ಮಿ ಇದೆ. Flip 3 ಕಂಪೇರ್ ಮಾಡಿದ್ರೆ 3300 mAh ಬ್ಯಾಟ್ರಿ ಸಿಗ್ತಾ ಇತ್ತು. ಆದರೆ Flip 4 ಅಲ್ಲಿ ನಿಮಗೆ 3700 mAh ಬ್ಯಾಟ್ರಿ ಸಿಗ್ತಾ ಇದೆ. ಸೊ ಸ್ಯಾಮ್ಸಂಗ್ ಅವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ ಈ ಎಕ್ಸ್ಟ್ರಾ ಬ್ಯಾಟ್ರಿಯಿಂದ ನಿಮಗೆ ಎಕ್ಸ್ಟ್ರಾ 1.5 ಇಂದ 2 ಅವರ್ ನೀವು ಬ್ಯಾಟ್ರಿ ಲೈಫ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಅಂದರೆ ಆನ್ ಆನ್ ಆವ್ರೇಜ್ 4 ಅವರ್ ಬ್ಯಾಟ್ರಿ ಲೈಫ್ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ. ಚಾರ್ಜಿಂಗ್ ನೋಡೋದಾದರೆ ಈ ಫೋನಲ್ಲಿ ನಿಮಗೆ ತುಂಬ ಫಾಸ್ಟ್ ಚಾರ್ಜಿಂಗ್ ಏನು ಸಿಗ್ತಾ ಇಲ್ಲ, ನಿಮಗೆ 25 ವಾಟ್ಸ್ ಫಾಸ್ಟ್ ಚಾರ್ಜಿಂಗ್ ಸಿಗ್ತಾ ಇದೆ ಅಷ್ಟೇ. ಇನ್ನು ಕ್ಯಾಮ್ರಾ ನೋಡೋದಾದರೆ ಈ ಫೋನಲ್ಲಿ ನಿಮಗೆ ಹಿಂದೆಗಡೆ 2 ಕ್ಯಾಮ್ರಾ ಸಿಗ್ತಾ ಇದೆ. 2 ಕ್ಯಾಮ್ರಾ ಬಂದು 12 MP ಕ್ಯಾಮ್ರಾ, ಒಂದು ಅಲ್ಟ್ರಾ ವೈಡ್ಗೆ ಮತ್ತು ಇನ್ನೊಂದು ಮೇನ್ ಕ್ಯಾಮ್ರಾ ಕೊಟ್ಟಿದ್ದಾರೆ. ಇನ್ನು ಮುಂದೆ ಬಂತು ಅಂದರೆ ನಿಮಗೆ 10 MP ಸೆಲ್ಫಿ ಕ್ಯಾಮ್ರಾ ಸಿಗ್ತಾ ಇದೆ. ಈ ಫೋನಲ್ಲಿ ಸ್ಟ್ಯಾಂಡರ್ಡ್ ಫೀಚರ್ ಏನು ಅಂದರೆ ಸ್ಯಾಮ್ಸಂಗ್ ಅವರು ಈ ಫೋನ್ನ 16 ಕಲರ್ ವೇರಿಯಂಟಲ್ಲಿ ಲಾಂಚ್ ಮಾಡ್ತಾ ಇದ್ದಾರೆ. ಇದೇನಪ್ಪ ಇದು 16 ಕಲರ್ ವೇರಿಯಂಟ್ ಅಂದರೆ ಈ ಫೋನ್ ನೀವು ನಿಮ್ಗೆ ಇಷ್ಟ ಬಂದಂಗೆ ಕಸ್ಟಮೈಸೇಷನ್ ಮಾಡ್ಕೊಬೋದು. ಅಂದರೆ ಸ್ಯಾಮ್ಸಂಗ್ ಅವರು ಈ ಫೋನ್ನ ಬರೀ ಫೋನ್ ಆಗಿ ಸೇಲ್ ಮಾಡ್ತಾ ಇಲ್ಲ, ಒಂದು ಫ್ಯಾಷನ್ ಆಕ್ಸೆಸರಿಯಾಗಿ ಸೇಲ್ ಮಾಡ್ತಾ ಇದ್ದಾರೆ. ಹಿಂಜ್ ಇದೆಯಲ್ಲ, ಹಿಂಜ್ ಕಲರ್ ನೀವು ಚೇಂಜ್ ಮಾಡ್ಕೊಬೋದು, ಮತ್ತು ಹಿಂದೆಗಡೆ ನಿಮಗೆ 2 ಕಲರ್ ಚೂಸ್ ಮಾಡ್ಬೋದು. ಸೊ ಇದು ಈ ಫೋನ್ನ ಒಂದು ಸ್ಪೆಷಾಲಿಟಿ. ಇನ್ನು ಪ್ರೈಸಿಂಗ್ ಬಂತು ಅಂದರೆ ಸ್ಯಾಮ್ಸಂಗ್ ಅವರು ಈ ಸತಿ ತುಂಬ ಪ್ರೈಸ್ನ ಹೆಚ್ಚಿಸ್ತಾ ಇಲ್ಲ. ಹಳೆ ಫ್ಲಿಪ್ ಏನು ಲಾಂಚ್ ಆಗಿತ್ತು ಅದೇ ಪ್ರೈಸ್ ರೇಂಜ್ಗೆ ಈ ಫೋನ್ ಕೂಡ ಲಾಂಚ್ ಮಾಡ್ತಾ ಇದ್ದಾರೆ. ಸೊ ನನಗನ್ಸೋ ಪ್ರಕಾರ ಒಂದು 85,000 to 90,000 ರೇಂಜಲ್ಲೇ ಈ ಫೋನ್ ಲಾಂಚ್ ಆಗುತ್ತೆ. ಸೊ ನೀವು ಒಂದು ಡಿಫ್ರೆಂಟ್ ಆಗಿರೋವಂಥ ಒಂದು ಫೋನ್ನ ಮಾರ್ಕೆಟಲ್ಲಿ ಹುಡುಕ್ತಾ ಇದ್ದೀರ ಅಂದರೆ ಈ ಫೋನ್ನ ನೀವು ಕನ್ಸಿಡರ್ ಮಾಡ್ಬೋದು. ಸೊ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡೋದಕ್ಕೆ ಮರಿಬೇಡಿ, ಮತ್ತು ಚಾನಲ್ಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.